ಇಷ್ಟ ಆಗಿದ್ದರೆ ನನಗೆ ಆ ಪುಡಿ ಮಸಾಲೆ ಫ್ಲೇವರ್ ಅಂತ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಮತ್ತು ಆ ತುಪ್ಪದ ಘಮ ಅದು ಮಸ್ತಿದೆ ನನಗೆ. ಅದು ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ನನಗೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫುಡ್ ಲೊಕೇಶನ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ದ ರಾಮೇಶ್ವರಂ ಕೆಫೆಗೆ ಇಲ್ಲಿ ಪುಡಿ ಇಡ್ಲಿ ಮತ್ತು ಓಪನ್ ಬಟರ್ ಮಸಾಲ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಇವ್ರದ್ದು ಫಸ್ಟ್ ಬ್ರಾಂಚ್ ಬಂದು ಇಂದಿರಾನಗರಲ್ಲಿದೆ. ಇಂದಿರಾನಗರ್ಗೆ ನಾನು ವಿಸಿಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹೊಸದಾಗಿ ಜೆ ಪಿ ನಗರದಲ್ಲಿ ಹೊಸ ಬ್ರಾಂಚ್ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಹೋಗೋಣ, ಟೇಸ್ಟ್ ಮಾಡೋಣ. ಎಕ್ಸಾಕ್ಟ್ ಲೊಕೇಶನ್ನು ಮತ್ತು ಗೂಗಲ್ ಮ್ಯಾಪ್ ಲಿಂಕು, ಫೋನ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನು ನೋಡ್ಬೋದು, ಫಾಲೋ ಮಾಡ್ಬೋದು. ಡೈರೆಕ್ಟಾಗಿ ಇಲ್ಲೇ ಬರ್ತೀರಾ. ಸೊ ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಓಕೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ದಿವ್ಯಾ ಅಂತ. ಹೇಳಿ ಮೇಡಮ್, ಯಾವಾಗಿಂದ ಸ್ಟಾರ್ಟ್ ಆಗಿದ್ದು ಇದು ರಾಮೇಶ್ವರಂ ಕೆಫೆ? ಇದು ನಾವು ಫಸ್ಟು ಇಂದಿರಾನಗರಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಫಸ್ಟ್ ಔಟ್ಲೆಟ್. ಇದು ಸೆಕೆಂಡ್ ಔಟ್ಲೆಟ್, ಇವತ್ತು ಥರ್ಡ್ ಡೇ ಸರ್. ಓಕೆ, ಮೂರನೇ ದಿನ. ಹಾಂ, ಮೊನ್ನೆ ಗುರುವಾರ ಇನಾಗ್ರಲ್ ಮಾಡಿದ್ವಿ. ಶುಕ್ರವಾರದಿಂದ ವಿ ಹ್ಯಾವ್ ಲೆಫ್ಟ್ ಇಟ್ ಫಾರ್ ಪಬ್ಲಿಕ್. ನೇಮ್ ಬಗ್ಗೆ ಹೇಳೋದಾದರೆ ಈ ರಾಮೇಶ್ವರಂ ಕೆಫೆ ಏನಕ್ಕಿದು, ಈ ಹೆಸರು ಯಾಕೆ ಅಂತ? ಸರ್, ನಮ್ಮ ಕಾನ್ಸೆಪ್ಟ್ ಇರೋದು ಸೌತ್ ಇಂಡಿಯನ್ ವೆಜಿಟೇರಿಯನ್ ಫುಡ್. ಆ್ಯಂಡ್ ರಾಮೇಶ್ವರಂ ಇಸ್ ಎ ವೆರಿ ಟೆಂಪಲ್ಗೆ ತುಂಬ ಫೇಮಸ್ ಆಗಿರುವಂಥ ಜಾಗ ಸೌತ್ ಇಂಡಿಯಾದಲ್ಲಿ. ಅದು ಅಲ್ಲದೆ ನಾವು ಎಲ್ಲ ಯಂಗ್ಸ್ಟರ್ಸ್ ವಿ ಆರ್ ಆಲ್ ವೆರಿ ಮಚ್ ಫಾಲೋವರ್ಸ್ ಆಫ್ ಅಬ್ದುಲ್ ಕಲಾಂ ಜಿ. ಸೊ ಅವ್ರು ಹುಟ್ಟಿದಂಥ ಜಾಗ ರಾಮೇಶ್ವರಂ. ಸೊ ಅದಕ್ಕೋಸ್ಕರ ರಾಮೇಶ್ವರಂ ಅಂತ, ದಟ್ ಈಸ್ ಒನ್ ರೀಸನ್. ಆ್ಯಂಡ್ ಅನದರ್ ರೀಸನ್ ಇಸ್ ವಿ ಆಲ್ಸೋ ಬಿಲೀವ್ ಇನ್ ಗಾಡ್. ಸೊ ರಾಮ ಇಸ್ ದೇರ್, ಈಶ್ವರ ಇಸ್ ದೇರ್ ಇನ್ ದಿಸ್. ಆ್ಯಂಡ್ ಇಟ್ಸ್ ಅ ವೆರಿ ಪ್ರಾಮಿನೆಂಟ್ ಪ್ಲೇಸ್ ಇನ್ ಸೌತ್ ಇಂಡಿಯಾ. ನಮ್ಮ ಕಾನ್ಸೆಪ್ಟ್ ಇರೋದು ಸೌತ್ ಇಂಡಿಯನ್ ಕೆಫೆ ಆಗಿರೋದ್ರಿಂದ ರಾಮೇಶ್ವರಂ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಏನೇನೆಲ್ಲ ಸಿಗುತ್ತೆ ನಿಮ್ಮ ಇದರಲ್ಲಿ ಕೆಫೆಲಿ? ಸರ್, ನಮ್ಮಲ್ಲಿ ವೆರೈಟೀಸ್ ಆಫ್ ಇಡ್ಲಿ ಸಿಗುತ್ತೆ. ಲೈಕ್ ಗೀ ಪುಡಿ ಇಡ್ಲಿ ಸಿಗುತ್ತೆ, ಲೆಮನ್ ಇಡ್ಲಿ ಸಿಗುತ್ತೆ, ಬಟನ್ ಇಡ್ಲಿ ಸಾಂಬಾರು ಸಿಗುತ್ತೆ, ಬಟರ್ ಇಡ್ಲಿ, ಗೀ ಇಡ್ಲಿ ಸಿಗುತ್ತೆ. ಆ ಥರ ವೆರೈಟೀಸ್ ಆಫ್ ಇಡ್ಲೀಸ್ ಇದೆ. ಆ್ಯಂಡ್ ವಿ ಹ್ಯಾವ್ ವೆರೈಟೀಸ್ ಆಫ್ ದೋಸಾಸ್. ಗೀ ಪುಡಿ ದೋಸಾ ಇದೆ, ಓಪನ್ ಬಟರ್ ಮಸಾಲ ದೋಸಾ ಇದೆ, ವಿ ಹ್ಯಾವ್ ಖಾಲಿ ದೋಸಾ, ತುಂಬ ವೆರೈಟೀಸ್ ಆಫ್ ದೋಸಾಸ್ ಇದೆ. ದೆನ್ ವಿ ಹ್ಯಾವ್ ಫ್ಲೇವರ್ಡ್ ರೈಸಸ್, ಲೈಕ್ ವಿ ಹ್ಯಾವ್ ಟೊಮೆಟೊ ರೈಸ್, ವಿ ಹ್ಯಾವ್ ಗೋಂಗೂರ ರೈಸ್, ವಿ ಹ್ಯಾವ್ ಗೀ ಪುಡಿ ರೈಸ್, ವಿ ಹ್ಯಾವ್ ಪುಳಿಯೋಗರೆ, ಬಿಸಿಬೇಳೆಬಾತ್. ಈ ಕೆಲವೊಂದು ರೈಸಸ್ ಎಲ್ಲ ನಾವು ಹ್ಯಾಂಡ್ ಟಾಸ್ ಮಾಡಿ ನಾವು ಸರ್ವ್ ಮಾಡ್ತೀವಿ. ದಟ್ ಹ್ಯಾಂಡ್ ಟಾಸ್ ವಿ ಡೂ ಇಟ್ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್. ಮುಂಚೆ ಮಾಡಿಟ್ಟು ವಿ ಡೋಂಟ್ ಸರ್ವ್ ಇಟ್ ಫ್ರೆಶ್ ಆಗಿ ಇಮಿಡಿಯೇಟ್ಲಿ ಫಾರ್ ಒನ್ ಪ್ಲೇಟ್ ಆಲ್ಸೋ ವಿ ಹ್ಯಾಂಡ್ ಟಾಸ್ ಇಟ್ ವಿತ್ ಗೀ ಆ್ಯಂಡ್ ವಿ ಸರ್ವ್ ಇಟ್. ಸರ್, ರೆಸ್ಟೋರೆಂಟ್ ಫೀಲ್ಡ್ಗೆ ಸೊ ಪ್ಯಾಷನಲ್ಲಿ ಬಂದಿದ್ದ ಅಥವಾ ಹೇಗೆ ಬಂದಿದೆ? You can tell it as a passion, but it more is passion, it's a dedication. Okay. So we want to serve our South Indian food. Okay. So we are basically into South India. So we want to give the best South Indian food. Okay. So we all South Indians, not only one. We cover all states of each food. Okay. So we pick the best from each state and ಅದನ್ನ ಕೊಡ್ತಾ ಇದೀವಿ ಎಲ್ಲರಿಗೂ. ಇವಾಗ ಪೊಂಗಲ್ ಅಂದರೆ ತಮಿಳ್ನಾಡಲ್ಲಿ ಪೊಂಗಲ್ ಫೇಮಸ್, ಅದರಿಂದ ಸೆಲೆಕ್ಟ್ ಮಾಡಿ. ಇವಾಗ ಪುಡಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಫೇಮಸ್ಸು, ಅದರಿಂದ ಪುಡಿ ಇಡ್ಲಿ. ಸೊ ಗೋಂಗೂರ ಅಂದರೆ ಆಂಧ್ರ ಆ್ಯಂಡ್ ತೆಲಂಗಾಣ. ಸೊ ವಿ ಪಿಕ್ ದ್ಯಾಟ್. ಸೊ ಆಲ್ ದ ಬೆಸ್ಟ್ ಡೆಲಿಕಸೀಸ್ನ ಒಂದು ರೂಫ್ ಕೆಳಗಡೆ ಕೊಡೋಣ ಅಂತ. ಟೈಮಿಂಗ್ಸ್ ಏನಿದೆ? ಟೈಮಿಂಗ್ಸ್ ಮಾರ್ನಿಂಗ್ 6:30 ಇಂದ ನೈಟ್ 1 o'clock ಸರ್. ಆ್ಯಂಡ್ ದೆನ್ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಏನಾದ್ರು ಇದೆಯಾ? ಇನ್ನೂ ಇಲ್ಲ, ಸ್ವಲ್ಪ ದಿನ ಆದಮೇಲೆ ವಿಲ್ ಲಾಂಚ್ ಇಟ್. ವಿ ವಾಂಟ್ ಪೀಪಲ್ ಟು ಫಸ್ಟ್ ಕಮ್ ಟು ಅವರ್ ಔಟ್ಲೆಟ್, ಎಕ್ಸ್ಪೀರಿಯನ್ಸ್ ಇಟ್, ಎಂಜಾಯ್ ಇಟ್ ಲೈವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
I felt homely food. ಓಕೆ And very delicious, very special, really. ತುಂಬ ಚೆನ್ನಾಗಿದೆ, ಟೇಸ್ಟು ಡಿಫ್ರೆಂಟ್ ಆಗಿದೆ. ಹೌದು. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಹೋಟೆಲ್ ಥರ ಅಲ್ಲ, ಇಟ್ಸ್ ಟೋಟಲಿ ಡಿಫ್ರೆಂಟ್. ಮನೇಲಿ ಯಾವ ಥರ ಮಾಡ್ತೀವೋ ಆ ಥರ ರುಚಿ ಬಂತು ನನಗೆ. ಚೆನ್ನಾಗಿದೆ ಸರ್, ತುಂಬ ರಿವ್ಯೂಸ್ ನೋಡಿದ್ದೀನಿ, ಬಟ್ ತುಂಬ ಚೆನ್ನಾಗಿದೆ. ಇವತ್ತು ಇಡ್ಲಿ ತೊಗೊಂಡ್ವಿ, ದೋಸೆ, ಆಮೇಲೆ ಟೊಮೆಟೊ ರೈಸ್ ಬಾತ್, 3 ಐಟಮು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದ್ಭುತವಾದಂಥ ಒಂದು ಓಪನ್ ಬಟರ್ ಮಸಾಲ ಬಂದಿದೆ. ದೋಸೆ ಹಾಕಿ ದೋಸೆ ಮೇಲೆ ಒಂದಷ್ಟು ತುಪ್ಪ ಹಾಕ್ತಾರೆ. ತುಪ್ಪ ಎಲ್ಲ ಹಾಕಿದ್ಮೇಲೆ ಮತ್ತೆ ಏನೋ ಪುಡಿ ಹಾಕ್ತಾರೆ, ಮಸಾಲ ಪುಡಿ. ಇವ್ರದ್ದೇ ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಮಸಾಲ ಪುಡಿ. ಅದನ್ನು ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡಿದ್ಮೇಲೆ ಎಗೇನ್ ಒಂದು ಸ್ವಲ್ಪ ತುಪ್ಪ ಹಾಕೋತಾರೆ. 2 ಟೈಮ್ ತುಪ್ಪ ಹಾಕ್ತಾರೆ, ನಾನೇ ನೋಡಿದ್ದೀನಿ. 2 ಟೈಮ್ಸ್ ತುಪ್ಪ ಹಾಕ್ತಾರೆ. ಅದಾದಮೇಲೆ ಆಲೂ ಪಲ್ಯ ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಕ್ಯಾರೆಟ್ ತುರಿ ಎಲ್ಲ ಹಾಕಿ, ಅದಾದಮೇಲೆ ಒಂದಷ್ಟು ಮತ್ತೆ ಬೆಣ್ಣೆ ಹಾಕಿ ಕೊಟ್ಟಿದ್ದಾರೆ. ಒಂದು ಸಾಗು ಮತ್ತು ಇನ್ನೊಂದು ಚಟ್ನಿ ಕೊಟ್ಟಿದ್ದಾರೆ, ಕಾಯಿ ಚಟ್ನಿ. ನೋಡಿಬಿಡಿ ಒಂದು ಸತಿ, ಅದ್ಭುತವಾಗಿ ಕಾಣಿಸ್ತಾ ಇದೆ. ಸೂಪರು ಸೂಪರು. ಮೊದಲನೇ ತುತ್ತು. ಸೂಪರ್. ಫಸ್ಟ್ ಹೊಡಿಯೋದೆ ನಮಗೆ ಮಸಾಲ ಫ್ಲೇವರು ಬಾಯಲ್ಲಿ. ಅದಾಗಿದ ತಕ್ಷಣ ತುಪ್ಪ ಸ್ಮೆಲ್ಲು ಸಕ್ಕತ್ತಾಗಿ ಬರ್ತದೆ. ಆ ಪುಡಿ ಮಸಾಲದು ಮಸಾಲ ಫ್ಲೇವರು ಅದು ಸಕ್ಕತ್ತಾಗಿದೆ, ಬಹಳ ಇಷ್ಟ ಆಗುತ್ತೆ. ಈ ಏನು ನಮಗೆ ಆ ಪುಡಿ ಮಸಾಲ ಅದು ಫ್ಲೇವರ್ ಸಿಗಬೇಕು ಅಂದರೆ ಬೆಣ್ಣೆ ಜೊತೆ ಹಾಗೆ ತಿನ್ನಬೇಕು. ಚಟ್ನಿ ಜೊತೆ ತಿಂದಾಗ ಸ್ವಲ್ಪ ಖಾರ ಆ ಮಸಾಲಾನ ಡಾಮಿನೇಟ್ ಮಾಡುತ್ತೆ. ಪುಡಿ ಮಸಾಲದು ಫ್ಲೇವರ್ ಸಿಗಲ್ಲ ಚಟ್ನಿ ಜೊತೆ. ನಮಗೆ ಆ ಮಸಾಲ ಪುಡಿ ಮಸಾಲದೇ ಫ್ಲೇವರ್ ಬೇಕು ಅಂದರೆ ಹಾಗೆ ತಿನ್ನಬೇಕು. ತರಕಾರಿ ಹಾಕಿ ಸಾಗು ಮಾಡಿರ್ತಾರೆ. ಸಾಗು ಮಸಾಲ ಫ್ಲೇವರ್ ಸಕ್ಕತ್ತಾಗಿದೆ. ಈಗೇನು ಅದನ್ನೇ ಹೇಳಬೇಕಾಗತ್ತೆ, ಲೈಕ್ ದೋಸೆ ಮಸಾಲ ಪುಡಿದು ಫ್ಲೇವರ್ ಸಿಗಬೇಕು ಅಂದರೆ ಹಾಗೆ ತಿನ್ನಬೇಕು. ಸಾಗು ಜೊತೆ ಆಗಲಿ ಚಟ್ನಿ ಜೊತೆ ಆಗಲಿ ತಿನ್ನಬಾರ್ದು. ಹಾಗೆ ತಿಂದರೆ ನಿಮಗೆ ಆ ಪುಡಿ ಫ್ಲೇವರು ಜಾಸ್ತಿ ಸಿಗುತ್ತೆ. ಇದಾದಮೇಲೆ ನೆಕ್ಸ್ಟು ಪುಡಿ ಇಡ್ಲಿ ಅಂತ, ಅದಕ್ಕೆ ಹೋಗ್ಬಿಡೋಣ. ಇವೆರಡು ಇಲ್ಲಿ ತುಂಬಾ ಫೇಮಸ್ ಅಂತೆ. ಸೊ ಹಾಗಾಗಿ ಪುಡಿ ಇಡ್ಲಿ ತೊಗೊಂಡಿದ್ದೀವಿ. ತಟ್ಟೆ ಇಡ್ಲಿ ಮೇಲೆ ಪುಡಿನ ಮಸಾಲ ಪುಡಿ ಏನು ಬರುತ್ತಲ್ಲ ಅದನ್ನು ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಕೊಡ್ತಾರೆ, ಜೊತೆಗೆ ಚಟ್ನಿನೂ ಇರುತ್ತೆ. ಆ್ಯಕ್ಚುಲಿ ತುಪ್ಪದೆಲ್ಲ ತೇಲ್ತಾ ಇದೆ ಅನ್ನಂಗೆ ಕಾಣಿಸ್ತಾ ಇದೆ ನನಗೆ ಇಡ್ಲಿ ಅಂತ. ನೋಡಿ, ಲಿಟ್ರಲಿ ಎಷ್ಟು ತುಪ್ಪ ಕಾಣಿಸ್ತಾ ಇದೆ. ನೋಡ್ತಿದ್ರೇ ಬಹಳ ಖುಷಿ ಆಗ್ತಾ ಇದೆ ನನಗೆ. ಇನ್ನು ಟೇಸ್ಟ್ ಇನ್ನಂಗೆ ಇರಬೇಡ. ನೋಡಿ, ಹಿಂಗಂದ್ರೇ ತುಪ್ಪ ಹೆಂಗೆ ಬರ್ತದೆ. ಆಹಾ, ತುಪ್ಪ ಹಾಗೆ ತೆಲ್ತಾ ಇದೆ.
ಮಸಾಲ ಫ್ಲೇವರು ಅಲ್ಟಿ. ಆ ತುಪ್ಪದ ಘಮ ಇದೆಯಲ್ಲ ಬಹಳ ಇಷ್ಟ ಆಗುತ್ತೆ. ಇಡ್ಲಿ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ. ಆ ಪುಡಿ ಕಾಂಬಿನೇಷನ್ನು, ಆ ಇಡ್ಲಿಗೆ ಪುಡಿ ಹಾಕಿರೋದು, ತುಪ್ಪ ಹಾಕಿರೋದು, ಆಹಾ ಮಸ್ತಿದೆ. ಆ ಪುಡಿ ಕೂಡ ಲೈಟಾಗಿ ಸ್ವೀಟ್ ಅನಿಸುತ್ತೆ. ಏನು ಕಾಳುಗಳೆಲ್ಲ ಹಾಕಿ ಮಾಡಿರೋಂಥ ಪುಡಿ ಅದು ಆ್ಯಕ್ಚುಲಾಗಿ. ಸೊ ಹಾಗಾಗಿ ನಮಗೆ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ. ಇಡ್ಲಿ ಅಂತ ಸಿಕ್ಕಾಬಿಟ್ಟೆ ಸ್ಮೂತ್ ಇದೆ. ಬಾಯ್ಲಿಟ್ರ್ ಹಾಗೆ ಕರ್ಗೋಗ್ತಾ ಇದೆ. ಚಟ್ನಿ ಕೊಟ್ಟಿರ್ತಾರೆ, ಚಟ್ನಿ ಜೊತೆನೂ ನೀವು ತಿನ್ಬೋದು. ಇಲ್ಲಿ ಇವೆರಡು ಸಿಕ್ಕಾಪಟ್ಟೆ ಫೇಮಸ್ಸು. ಇನ್ನೂ ಇದೆ, ಇವನ್ ರೈಸ್ ಬಾತು, ಟೊಮೊಟೊ ಬಾತು, ದೋಸೆ, ಮಸಾಲೆ ದೋಸೆ, ಖಾಲಿ ದೋಸೆ, ಈ ಥರ ಸುಮಾರು ಐಟಮ್ ಇದೆ. ತುಂಬ ಇಷ್ಟ ಆಗಿದ್ದರೆ ನನಗೆ ಆ ಪುಡಿ ಮಸಾಲೆ ಫ್ಲೇವರ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಆ ತುಪ್ಪದ ಘಮ ಅದು ಮಸ್ತಿದೆ ನನಗೆ. ಅದು ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ನನಗೆ. ಸೊ ಈ ವಿಡಿಯೋನ ನಾನು ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಫುಡ್ನ ಎಂಜಾಯ್ ಮಾಡ್ತಾಯಿರಿ.